ನಾಮಫಲಕಗಳಿರುವಂತಹ ಯಾವ್ಯಾವುದು ಬೋರ್ಡ್ಗಳಿದಾವೋ ಅವುಗಳನ್ನೆಲ್ಲ ಕಿತ್ತಾಕಿದ್ದಾರೆ. ಮತ್ತಷ್ಟು ಉಗ್ರವಾದ ಕರವೇ ಹೋರಾಟ ಈಗ ಜೋರಾಗಿದೆ. ನಾಮಫಲಕಗಳಿರುವಂತಹದನ್ನು ಒಡೆದು ಹಾಕಿದ್ದಾರೆ. ಇಂಗ್ಲೀಷ್ನಲ್ಲಿದ್ದ ಬ್ಯೂಟಿ ಪಾರ್ಲರ್ ಗ್ಲಾಸನ್ನು ಪುಡಿ ಪುಡಿ ಮಾಡಿದ್ದಾರೆ. ಯಲಹಂಕದ ಹುಣಸಮಾರನಹಳ್ಳಿಯಲ್ಲಿ ಆಗಿರೋದಿದು ಘಟನೆ. ಮತ್ತೊಂದು ಕಡೆಗೆ IOC ಬಂಕ್ಗೆ ಮುತ್ತಿಗೆಯನ್ನು ಹಾಕಿದ್ದಾರೆ. ಮತ್ತಷ್ಟು ಉಗ್ರವಾಗಿದೆ ಈಗ ಕರವೇ ಹೋರಾಟ. ಎಲ್ಲೆಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳಿದೆಯೋ ಆ ಎಲ್ಲ ನಾಮಫಲಕಗಳನ್ನು ಒಡೆದು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಬ್ಯೂಟಿ ಪಾರ್ಲರ್ಗೂ ಕೂಡ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಇತ್ತು, ಹಾಗಾಗಿ ಬ್ಯೂಟಿ ಪಾರ್ಲರನ್ನೇ ಒಡೆದು ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಗ್ಲಾಸನ್ನು. ಯಲಹಂಕದ ಹುಣಸಮಾರನಹಳ್ಳಿಯಲ್ಲಿ ಒಂದು ಕಡೆಗೆ ಗಲಾಟೆಗಳು, ಮತ್ತೊಂದು ಕಡೆಗೆ IOC ಬಂಕ್ಗೆ ಮುತ್ತಿಗೆಯನ್ನು ಹಾಕಿರೋದು, ಒಂದು ಕಡೆಗೆ ಅಲ್ಲಿ ಬ್ಯೂಟಿ ಪಾರ್ಲರ್ಗೂ ಕೂಡ ಆಂಗ್ಲ ಭಾಷೆಯಲ್ಲಿ ನಾಮಫಲಕವನ್ನು ಹಾಕಿದ್ರು, ಹಾಗಾಗಿ ಅದರ ಗ್ಲಾಸನ್ನು ಒಡೆದು ಹಾಕಿದ್ದಾರೆ. ಹೋರಾಟ ಮತ್ತೊಂದಿಷ್ಟು ಉಗ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಪೊಲೀಸರು ಹಲವರನ್ನು ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಅದು ಯಾವುದು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಕಾರಣ ಅವರು ಬಂಧಿಸಿದಂತೆ ಬೇರೆ 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 ಜಿಲ್ಲೆಗಳಿಂದ ಕಾರ್ಯಕರ್ತರು ಬರ್ತಾನೆ ಇದ್ದಾರೆ, ತಮ್ಮ ಆಕ್ರೋಶವನ್ನು ಹೊರಹಾಕ್ತಾನೆ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಇಷ್ಟೇ, ನಾವು ಇಲ್ಲಿಯವರೆಗೂ ಎಚ್ಚರಿಕೆಯನ್ನು ಕೊಡ್ತಾ ಬಂದ್ವಿ, ಕರಪತ್ರವನ್ನು ಕೂಡ ಅವರಿಗೆ ಹಂಚಿ ಬಂದಿದ್ದೀವಿ, ಬಟ್ ಅವ್ರು ಯಾರೂ ಕೇಳಲಿಲ್ಲ. ಈಗ ಹೋದಂಥ ಸಂದರ್ಭದಲ್ಲಿ ಟೈಮ್ ಕೊಡಿ ಮಾಡಿ ಅಂತಂದರೆ ನಾವು ತಿಂಗಳಾನುಗಟ್ಟಲೆ ಟೈಮ್ ಕೊಟ್ಟಿದ್ದೀವಿ, ವರ್ಷಾನುಗಟ್ಟಲೆ ಸಮಯ ಕೊಟ್ಟಿದ್ದೀವಿ. ಆದರೂ ಕೂಡ ಇವರು ಬದಲಾವಣೆ ಆಗದೇ ಇದ್ದರೆ ಹೇಗೆ? ನಮ್ಮ ಭಾಷೆಯನ್ನು ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿಕೊಂಡು ಎಲ್ಲೆಲ್ಲಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳು ಸಿಗುತ್ತೋ ಅವುಗಳನ್ನೆಲ್ಲ ಒಡೆದು ಹಾಕುವಂಥ ಕೆಲಸ ಮಾಡಿದ್ದಾರೆ. ಅದು ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಾಗಿರ್ಬೋದು, ಶೋರೂಮ್ಗಳಾಗಿರ್ಬೋದು, ಕಚೇರಿಗಳಾಗಿರಬಹುದು, ಅಂಗಡಿಗಳಾಗಿರಬಹುದು, ಅವುಗಳನ್ನೆಲ್ಲ ಒಡೆದು ಹಾಕುವಂಥ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಟೌಟ್ಗಳಿದ್ದರೂ ಕೂಡ ಆಂಗ್ಲ ಭಾಷೆಯಲ್ಲಿ ಅದನ್ನು ಹರಿದು ಹಾಕಿದ್ದಾರೆ. ಹೋಲ್ಡಿಂಗ್ಸ್ಗಳಿದ್ದರೂ ಸಹ ಅವುಗಳನ್ನು ಒಡೆದು ಹಾಕಿದ್ದಾರೆ. ಸೊ ಎಲ್ಲಿಯವರೆಗೆ ಈ ಹೋರಾಟ ಅಂತಂದರೆ ಕನ್ನಡ ಭಾಷೆಯನ್ನು ಅವರು ಬಳಸುವವರೆಗೂ ಕೂಡ ಈ ಹೋರಾಟ ನಿಲ್ಲೋದಿಲ್ಲ. ಈ ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಈ ಹೋರಾಟ ಅನ್ನೋದನ್ನು ಎಚ್ಚರಿಕೆಯನ್ನು ಕೊಡ್ತಾನೆ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಡೆಡ್ಲೈನನ್ನು ಕೂಡ ಕೊಟ್ಟಿದ್ದಾರೆ, ಅದು ಫೆಬ್ರವರಿ 28ರವರೆಗೂ. ಅಷ್ಟರೊಳಗೆ ನೀವು ಬದಲಾವಣೆ ಮಾಡದೇ ಇದ್ದರೆ ಇನ್ನೂ ದೊಡ್ಡ ಹೋರಾಟವನ್ನು ಮಾಡ್ತೀವಿ, ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ವಿರುದ್ಧವೇ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾರಾಯಣಗೌಡರು ಈ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಈಗಾಗಲೇ ಆದೇಶವನ್ನು ಕೂಡ ಹೊರಡಿಸಿದೆ. ಅದನ್ನು ಪಾಲನೆ ಮಾಡಿಸಬೇಕಾಗಿರುವಂಥವರು BBMP ಅವರು, ಅದಕ್ಕೆ ಸಂಬಂಧಪಟ್ಟಂಥವರು. ಕಾರಣ ಅದಕ್ಕೆ ಪರವಾನಗಿಯನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಒಂದು ಶೋರೂಮು, ಅಂಗಡಿನೋ ಯಾವುದೋ ಆರಂಭ ಮಾಡಬೇಕಾದ್ರೆ ಅದಕ್ಕೆ ರೂಲ್ಸ್ ಇದೆ, ನಿಯಮಗಳಿದೆ. ನಾಮಫಲಕಗಳ ವಿಚಾರದಲ್ಲಿ ಕಂಡಂಗೆಲ್ಲ ಇಲ್ಲ. ಅದನ್ನು ಹಾಕುವಂಥ ಸಂದರ್ಭದಲ್ಲಿ ಆಂಗ್ಲ ಭಾಷೆಯಲ್ಲಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಪರವಾನಗಿಯನ್ನು ಪಡಿಬೇಕಾದ್ರೆ ಎಲ್ಲದಕ್ಕೂ ಸಹಿ ಹಾಕಿಕೊಟ್ಟಿರ್ತಾರೆ. ಬಟ್ ಇಲ್ಲ, ಅವ್ರು ಇಷ್ಟ ಬಂದಂಗೆ ಭಾಷೆಯನ್ನು ಬಳಕೆ ಮಾಡಿಕೊಳ್ತಾರೆ. ಸೊ ಹಾಗಾಗಿ ಅದನ್ನು ಕಡ್ಡಾಯವಾಗಿ 60ರಿಂದ 70% ಬಳಕೆ ಮಾಡಲೇಬೇಕು ಕನ್ನಡ ಭಾಷೆಯನ್ನು. ಅದಾದ ನಂತರ ನೀವು ಯಾವುದಾದ್ರೂ ಭಾಷೆಯನ್ನು ಹಾಕ್ಕೊಳ್ಳಿ, ಆಂಗ್ಲ ಭಾಷೆಯನ್ನು.